ಆತ್ಮೀಯರೇ, ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ಮಣ್ಣುಗಳು ಪಾಠವನ್ನು ಅಭ್ಯಾಸ ಮಾಡೋಣ. ಹಾಗಾದರೆ ಬನ್ನಿ ಶುರು ಮಾಡೋಣ. ಅಧ್ಯಾಯ 12 ಭಾರತದ ಮಣ್ಣುಗಳು. ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ. ಭಾರತದಲ್ಲಿನ ಮಣ್ಣಿನ ವಿಧಗಳು ಹಾಗೂ ಹಂಚಿಕೆ, ಮಣ್ಣಿನ ಸವೆತ ಹಾಗೂ ಮಣ್ಣಿನ ಸವೆತಕ್ಕೆ ಕಾರಣಗಳು, ಮಣ್ಣಿನ ಸವೆತದ ಪರಿಣಾಮಗಳು, ಮಣ್ಣಿನ ಸಂರಕ್ಷಣೆ ಮತ್ತು ನಿರ್ವಹಣೆ. ಮಣ್ಣು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದಾಗಿದ್ದು ಭಾರತ ವಿವಿಧ ಬಗೆಯ ಮಣ್ಣುಗಳನ್ನು ಒಳಗೊಂಡಿದೆ. ಇದಕ್ಕೆ ಕಾರಣ ಏನೆಂದರೆ ಅವುಗಳು ಉತ್ಪತ್ತಿಯಾಗಿರುವಂತಹ ಮೂಲ ಶಿಲೆಗಳು ಮತ್ತು ವಾಯುಗುಣಗಳ ವ್ಯತ್ಯಾಸ. ನೋಡಿ, ಮಣ್ಣುಗಳು ನಾವು ಬೇರೆ ಬೇರೆ ಕಡೆ ಹೋದಂತೆಲ್ಲ ಬೇರೆ ಬೇರೆ ರೀತಿಯ ಮಣ್ಣನ್ನು ನೋಡ್ತೇವೆ. ಇದಕ್ಕೆ ಏನು ಕಾರಣ ಅಂತಂದರೆ ಏನಂತ ಹೇಳ್ತಾರವರು, ಮೂಲ ಶಿಲೆಗಳು ಮಣ್ಣು ಉತ್ಪತ್ತಿಯಾಗಿರುವಂತಹ ಮೂಲ ಶಿಲೆಗಳು ಮತ್ತು ವಾಯುಗುಣದ ವ್ಯತ್ಯಾಸ ಇದಕ್ಕೆ ಕಾರಣ. ಕೆಲವು ಮಣ್ಣುಗಳು ವಿವಿಧ ಕರ್ತೃಗಳಿಂದ ಸಾಗಿಸಲ್ಪಟ್ಟು ಸಂಚಯಿತಗೊಂಡಿರ್ತಕ್ಕಂಥದ್ದು. ಮಣ್ಣು ಸಸ್ಯ ಮತ್ತು ಪ್ರಾಣಿಗಳ ಕೊಳೆತ ಜೈವಿಕ ಅಂಶವನ್ನು ಒಳಗೊಂಡಿದೆ. ನೋಡ್ರಿ, ಮಣ್ಣಿನಲ್ಲಿ ಪ್ರಾಣಿಗಳು ಸತ್ತಿರ್ತಾವ, ಹಲವಾರು ಜೀವಿಗಳು ಸತ್ತಿರ್ತಾವ. ಅವುಗಳು ಸತ್ತಂಥ ಜೀವಿಗಳ ಕೊಳೆತ ಜೈವಿಕ ಅಂಶವನ್ನು ಒಳಗೊಂಡಿದೆ. ಭಾರತದಲ್ಲಿ ಕಂಡುಬರುವಂಥ ಮಣ್ಣನ್ನು 6 ಪ್ರಕಾರವಾಗಿ ಮಾಡ್ತೀವಿ. ಅವುಗಳೆಂದರೆ ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಮರುಭೂಮಿ ಮಣ್ಣು ಮತ್ತು ಪರ್ವತ ಮಣ್ಣು. ನೋಡಿ, ವಿವಿಧ ಪ್ರಕಾರದ ಮಣ್ಣುಗಳನ್ನು ನಾವು ಈ ಮುಂದಿನ ಸ್ಲೈಡ್ಗಳಲ್ಲಿ ಚಿತ್ರಗಳಲ್ಲಿ ನೋಡ್ತೇವೆ. ನೋಡಿ, ಮೆಕ್ಕಲು ಮಣ್ಣು ಅಂದರೆ ನದಿಗಳ ಸಂಚಯನದಿಂದ ನಿರ್ಮಾಣಗೊಂಡಂಥ ಮಣ್ಣು. ಕಪ್ಪು ಮಣ್ಣು, ನೆಕ್ಸ್ಟ್ ಇದು ಕಪ್ಪು ಮಣ್ಣು, ಹತ್ತಿಗೆ ಸೂಕ್ತವಾದಂಥ ಮಣ್ಣು ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋದಾದರೆ ಕೆಂಪು ಮಣ್ಣು ರಾಗಿ, ಎಣ್ಣೆಕಾಳು ಈ ರೀತಿ ಇಂಥ ಬೆಳೆಗಳಿಗೆ ಸೂಕ್ತವಾದಂಥ ಮಣ್ಣು. ನೆಕ್ಸ್ಟ್ ನೋಡೋದಾದರೆ ಜಂಬಿಟ್ಟಿಗೆ ಮಣ್ಣು, ಇದು ಇಟ್ಟಿಗೆ ಮನೆಗಳ ಹಂಚು ತಯಾರು ಮಾಡಲಿಕ್ಕೆ ಬಳಸುವಂಥ ಮಣ್ಣು. ನೆಕ್ಸ್ಟ್ ಮರುಭೂಮಿ ಮಣ್ಣು ಅಂದರೆ ಉಸುಗು, ಇದು ನೀರು ನಿಲ್ಲಲ್ಲ ಆ ರೀತಿ. ನೆಕ್ಸ್ಟ್ ಪರ್ವತ ಮಣ್ಣು. ಈ ರೀತಿ ಭಾರತದಾದ್ಯಂತ ವಿವಿಧ ರೀತಿಯ 6 ಬಗೆಯ ಮಣ್ಣುಗಳನ್ನು ನಾವು ನೋಡ್ತೇವೆ. ಹಾಗಾದರೆ ಮೊದಲನೇದಾಗಿ ಮೆಕ್ಕಲು ಮಣ್ಣಿನ ಬಗ್ಗೆ ಅಭ್ಯಾಸ ಮಾಡೋಣ. ಮೆಕ್ಕಲು ಮಣ್ಣು ನದಿಗಳು ಪರ್ವತ ಪ್ರದೇಶಗಳಿಂದ ಹೊತ್ತು ತಂದು ಸಂಚಯಿಸಿರುವಂಥ ಮಣ್ಣು. ಇದು ಭಾರತದಾದ್ಯಂತ ಮೆಕ್ಕಲು ಮಣ್ಣು ಇತರ ಎಲ್ಲ ಬಗೆಯ ಮಣ್ಣುಗಳಿಗಿಂತ ಹೆಚ್ಚು ವಿಸ್ತಾರವಾದ ಪ್ರದೇಶದಲ್ಲಿ ಕಂಡುಬರ್ತದೆ. ಇದು ಉತ್ತರ ಪ್ರದೇಶ್, ಬಿಹಾರ್, ಪಶ್ಚಿಮ ಬಂಗಾಳ, ಒಡಿಶಾ, ಪಂಜಾಬ್, ಹರಿಯಾಣ, ಅಸ್ಸಾಂ ರಾಜ್ಯದ ಬ್ರಹ್ಮಪುತ್ರ ಕಣಿವೆಯ ಭಾಗವನ್ನು ಆವರಿಸಿದೆ. ಅಲ್ಲದೆ ನರ್ಮದಾ ಮತ್ತು ತಪತಿ ನದಿಗಳ ಕಣಿವೆಗಳು, ಪರ್ಯಾಯ ಪ್ರಸ್ಥಭೂಮಿಯ ಎರಡೂ ಕಡೆಗಳಲ್ಲಿರುವಂತಹ ತೀರ ಪ್ರದೇಶಗಳು ಕೂಡ ಮೆಕ್ಕಲು ಮಣ್ಣಿನಿಂದಲೇ ನಿರ್ಮಾಣಗೊಂಡಿವೆ. ಮೆಕ್ಕಲು ಮಣ್ಣು ಆವೃತವಾದ ಪ್ರದೇಶವನ್ನು ಮ್ಯಾಪ್ನಲ್ಲಿ ನೋಡ್ತೀವಿ ನಾವು. ನೆಕ್ಸ್ಟ್ ನೋಡೋದಾದರೆ ಬೆಳೆಗಳು ಯಾವ್ಯಾವ ಬೆಳೀತವೆ ಅಂದರೆ ಗೋಧಿ ಆಗಿರ್ಬೋದು, ಮತ್ತು ಭತ್ತ ಆಗಿರ್ಬೋದು, ಮತ್ತು ಹತ್ತಿ ಆಗಿರ್ಬೋದು, ಇನ್ನಿತರ ಹಲವಾರು ಬೆಳೆಗಳನ್ನು ನಾವು ಮೆಕ್ಕಲು ಮಣ್ಣಿನಲ್ಲಿ ಬೆಳೆಯುತ್ತೇವೆ. ಈಗ ಕಪ್ಪು ಮಣ್ಣನ್ನು ರೇಗೂರು ಮಣ್ಣು ಅಂತ ಕರಿತೀವಿ. ಈ ಮಣ್ಣು ಹತ್ತಿ ಬೆಳೆಗೆ ಬಹುಸೂಕ್ತವಾಗಿರೋದ್ರಿಂದ ಕಪ್ಪು ಹತ್ತಿ ಮಣ್ಣು ಅಂತ ಕರಿತೀವಿ. ಕಪ್ಪು ಮಣ್ಣಿನ ಪ್ರದೇಶವನ್ನು ಡೆಕ್ಕನ್ ಟ್ರಾಪ್ ಅಂತ ಕರಿತೀವಿ. ಈ ಮಣ್ಣು ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿಯಾಗಿದೆ. ಇದರಲ್ಲಿ ಜೇಡಿ ಮಣ್ಣಿನ ಕಣಗಳು ಹೆಚ್ಚಾಗಿ ಕಂಡುಬರೋದ್ರಿಂದ ಈ ಮಣ್ಣು ಫಲವತ್ತಾಗಿದ್ದು ತೇವಾಂಶವನ್ನು ಹೆಚ್ಚು ದಿನಗಳವರೆಗೆ ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯವನ್ನು ಉಳ್ಳದ್ದಾಗಿದೆ. ಈ ಮಣ್ಣು ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ್, ಆಂಧ್ರ ಪ್ರದೇಶದ ಪಶ್ಚಿಮ ಭಾಗ ಮತ್ತು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಈ ಮಣ್ಣು ಕಬ್ಬಿಣ, ಸುಣ್ಣ ಹಾಗೂ ಮೆಗ್ನೀಷಿಯಂ ಕಾರ್ಬೋನೇಟ್ಗಳನ್ನು ಅಧಿಕ ಪ್ರಮಾಣದಲ್ಲಿ ಒಳಗೊಂಡಿದೆ. ಇದು ಒಣ ಬೇಸಾಯಕ್ಕೆ ಸೂಕ್ತವಾಗಿದ್ದಂಥ ಮಣ್ಣಾಗಿದ್ದು ಹತ್ತಿ, ಜೋಳ, ಗೋಧಿ, ಈರುಳ್ಳಿ, ಮೆಣಸಿನಕಾಯಿ, ಹೊಗೆಸೊಪ್ಪು, ಎಣ್ಣೆಕಾಳು, ನಿಂಬೆ, ದ್ರಾಕ್ಷಿ ಮುಂತಾದ ಬೆಳೆಗಳನ್ನು ಬೆಳೆಯುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಪರೀಕ್ಷಾ ದೃಷ್ಟಿಯಿಂದ
ಕಪ್ಪು ಮಣ್ಣನ್ನು ಹೀಗೂ ಕರೆಯುವರು ಅಂತ ಕೇಳ್ತಾನೆ. ಕಪ್ಪು ಮಣ್ಣಿನ ಪ್ರದೇಶವನ್ನು ಏನೆಂದು ಕರೆಯುವರು ಅಂತ ಕೇಳ್ತಾನೆ. ಕಪ್ಪು ಮಣ್ಣು ಯಾವ ಶಿಲೆಗಳ ಶಿಥಿಲೀಕರಣದಿಂದ ನಿರ್ಮಾಣ ಆಗಿದೆ ಅಂತ ಕೇಳ್ತಾನೆ. ಕಪ್ಪು ಮಣ್ಣಿನಲ್ಲಿ ಬೆಳೆಯಬಹುದಾದ ಬೆಳೆಗಳು ಯಾವುವು ಅಂತ ಕೇಳ್ತಾನೆ. ಈ ರೀತಿ ಪುಸ್ತಕದಲ್ಲಿನ ಅಂಶವನ್ನು ಲೈನ್ ಬೈ ಲೈನ್ ಓದ್ಕೊಂಡಾಗ ಮಾತ್ರ ನಾವು ಹೆಚ್ಚು ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಮುಂದಿನ ಮ್ಯಾಪ್ನಲ್ಲಿ ನೋಡ್ತೀವಿ ನಾವು ಕಪ್ಪು ಮಣ್ಣು ಹೊಂದಿರುವಂಥ ಪ್ರದೇಶಗಳು ಯಾವುದು ಅಂತಕ್ಕಂಥದ್ದು. ಮತ್ತು ಬೆಳೆಯುವಂಥ ಬೆಳೆಗಳು ಯಾವುವು ಅಂದರೆ ಹತ್ತಿ, ಗೋಧಿ, ಜೋಳ, ನಿಂಬೆ, ದ್ರಾಕ್ಷಿ ಇತ್ಯಾದಿ ಬೆಳೆಗಳನ್ನು ನಾವು ಕಪ್ಪು ಮಣ್ಣಿನಲ್ಲಿ ಬೆಳೆಯಬಹುದಾಗಿದೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೊತೀವಿ. ಹಾಗೆ ಈ ಕಪ್ಪು ಮಣ್ಣಿನಲ್ಲಿ ಬೆಳೆಯಬಹುದಾದ ಬೆಳೆಗಳನ್ನು ನಾವು ಹೀಗೂ ನೆನ್ಪಿಟ್ಕೊಳ್ಬೋದು. ಏನಂತಂದರೆ ಇದಕ್ಕೆ ನಾನೊಂದು ಸ್ಪೆಷಲ್ ಸೂತ್ರ ಮಾಡಿದ್ದೇನೆ. ರೊಟ್ಟಿ, ಜೋಳ ಅಂದರೆ ರೊಟ್ಟಿ, ಗೋಧಿ ಅಂದರೆ ಚಪಾತಿ, ಪಲ್ಯ ಈರುಳ್ಳಿ, ಮೆಣಸಿನಕಾಯಿ, ಮೇಲೆ ನಿಂಬೆಹಣ್ಣು, ದ್ರಾಕ್ಷಿ ಹಣ್ಣು, ಕಬ್ಬು ಇವೆಲ್ಲವುಗಳನ್ನು ಊಟ ಮಾಡಿಬಿಟ್ಟು ಸೆಣಬಿನ ಚೀಲ ಹಿಡ್ಕೊಂಡು ಕಾಟನ್ ಬಟ್ಟೆಯನ್ನು ಹಾಕ್ಕೊಂಡು ಮಾರ್ಕೆಟಿಗೆ ಹೋಗೋದು ಅಂತ. ನೆಕ್ಸ್ಟ್ ಕೆಂಪು ಮಣ್ಣು. ಕೆಂಪು ಮಣ್ಣು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹೆಚ್ಚು ವಿಸ್ತಾರವಾಗಿ ಹರಡಿರುವಂಥ ಮಣ್ಣಿನ ಪ್ರಕಾರ. ಇದು ದಕ್ಷಿಣದಲ್ಲಿ ಕನ್ಯಾಕುಮಾರಿಯಿಂದ ಹಿಡ್ಕೊಂಡು ಉತ್ತರದಲ್ಲಿ ಮಧ್ಯಪ್ರದೇಶದ ಝಾನ್ಸಿವರೆಗೆ ಹಬ್ಬಿದೆ. ಪಶ್ಚಿಮದ ಗುಜರಾತ್ನ ಕಚ್ ಪ್ರದೇಶದಿಂದ ಪೂರ್ವದಲ್ಲಿ ಜಾರ್ಖಂಡ್ನ ರಾಜ್ಮಹಲ್ ಬೆಟ್ಟಗಳವರೆಗೂ ವ್ಯಾಪಿಸಿರುವಂಥದ್ದು. ಕೆಂಪು ಮಣ್ಣಿನಲ್ಲಿ ಬೆಳೆಯಬಹುದಾದಂಥ ಬೆಳೆಗಳು ಯಾವುವು ಅಂದರೆ ಫಸ್ಟ್ ಹೇಳಬೇಕಾದ್ರೆ ರಾಗಿ, ನೆಕ್ಸ್ಟ್ ಹೊಗೆ ಸೊಪ್ಪು, ಎಣ್ಣೆಕಾಳು ಮತ್ತು ನೀರಾವರಿ ಇರುವಂಥ ಸೌಲಭ್ಯ ಇರುವಂಥ ಪ್ರದೇಶದಲ್ಲಿ ಭತ್ತ, ಕಬ್ಬು, ಹತ್ತಿ ಮುಂತಾದವುಗಳನ್ನು ಸಹ ಬೆಳೀತಾರೆ. ಮತ್ತೊಂದು ಮಣ್ಣಿನ ವಿಧ ಜಂಬಿಟ್ಟಿಗೆ ಮಣ್ಣು, ಲ್ಯಾಟ್ರೈಟ್ ಮಣ್ಣು ಅಂತ ಕರಿತೀವಿ. ಜಂಬಿಟ್ಟಿಗೆ ಮಣ್ಣು ಸಾಮಾನ್ಯವಾಗಿ 200 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವಂಥ ಪ್ರದೇಶದಲ್ಲಿ ಕಂಡುಬರ್ತದೆ. ಅಧಿಕ ಮಳೆಯಿಂದ ಮಣ್ಣಿನಲ್ಲಿ ಇರತಕ್ಕಂಥ ಸಿಲಿಕೇಟ್ ಮತ್ತು ಲವಣಾಂಶಗಳು ಕರಗದಂತಹ ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂಗಳು ಮಾತ್ರ ಮೇಲ್ಪದರಿನಲ್ಲಿ ಉಳಿಯುತ್ತವೆ. ಇದು ಮಳೆಗಾಲದಲ್ಲಿ ಮೃದುವಾಗಿ, ಬೇಸಿಗೆಯಲ್ಲಿ ಒಣಗಿ ಗಟ್ಟಿಯಾಗಿ ಲ್ಯಾಟ್ರೈಟ್ ಶಿಲೆ ಆಗುತ್ತದೆ. ಈ ಶಿಲೆಯ ಶಿಥಿಲೀಕರಣದಿಂದ ಉಂಟಾದಂಥ ಮಣ್ಣನ್ನು ನಾವು ಕೆಂಪು ಮಣ್ಣು ಅಂತ ಕರಿತೀವಿ. ಮಳೆಯ ನೀರು ಲವಣಗಳನ್ನು ಕರಗಿಸಿ ದ್ರಾವಣದ ರೂಪದಲ್ಲಿ ಭೂಮಿಯ ಹೆಚ್ಚು ಆಳದವರೆಗೆ ಸಾಗಿಸಲ್ಪಡ್ತದೆ. ಜಂಬಿಟ್ಟಿಗೆ ಮಣ್ಣಿನಲ್ಲಿ ಫಲವತ್ತತೆ ಅತೀ ಕಡಿಮೆ ಇದ್ದು ಸಾರಜನಕ ಮತ್ತು ಲವಣಗಳ ಕೊರತೆಯನ್ನು ಈ ಮಣ್ಣಿನಲ್ಲಿ ನಾವು ಕಾಣ್ತೇವೆ. ಇದು ಪಶ್ಚಿಮ ಘಟ್ಟಗಳು, ವಿಂಧ್ಯ ಪರ್ವತ, ಸಾತ್ಪುರ್ ಬೆಟ್ಟ, ರಾಜ್ಮಹಲ್ ಬೆಟ್ಟಗಳು ಮತ್ತು ಪೂರ್ವಾಚಲ ಪ್ರದೇಶದಲ್ಲೂ ಕೂಡ ಈ ಮಣ್ಣು ವ್ಯಾಪಕವಾಗಿ ಹರಡಿರುವಂಥದ್ದು. ಇದು ಕಾಫಿ ಮತ್ತು ಟೀ ಮುಂತಾದ ತೋಟಗಾರಿಕೆ ಬೆಳೆಗಳಿಗೆ ಸೂಕ್ತವಾಗಿದೆ. ನೋಡಿ, ಕಾಫಿ ಬೆಳೆ ಚಿತ್ರದಲ್ಲಿ ನೋಡ್ತೀವಿ ನಾವು. ನೆಕ್ಸ್ಟ್ ಏನಂತಂದರೆ ಟೀ ಬೆಳೆ ಈ ರೀತಿ ಈ ಒಂದು ಮಣ್ಣಿನಲ್ಲಿ ಬೆಳೆಯಬಹುದು. ನೆಕ್ಸ್ಟ್ ನೋಡೋಣ ಮರುಭೂಮಿ ಮಣ್ಣು. ಈ ಮರುಭೂಮಿ ಮಣ್ಣು ಅತೀ ಕಡಿಮೆ ಮಳೆ ಮತ್ತು ಅಧಿಕ ಉಷ್ಣಾಂಶದ ಪ್ರದೇಶದಲ್ಲಿ ಮರಳು ಮಣ್ಣು ನಿರ್ಮಾಣಗೊಳ್ಳುತ್ತದೆ. ಈ ಮಣ್ಣು ಕೆಂಪು ಮತ್ತು ಕಂದು ಬಣ್ಣವನ್ನು ಹೊಂದಿದ್ದು ಕಣಗಳ ನಡುವೆ ಅಧಿಕ ರಂಧ್ರತೆ ಇರೋದರಿಂದ ನೀರು ನಿಲ್ಲದೆ ತೀವ್ರವಾಗಿ ಬಸಿದು ಹೋಗುತ್ತದೆ. ಉದಾಹರಣೆಗೆ ಹೇಳಬೇಕಂದ್ರೆ ಮರಳಿನಲ್ಲಿ ಒಂದು ಗ್ಲಾಸ್ ನೀರು ಹಾಕಿ ನೋಡಿ, ನೀವು ಒಂದು ಜಗ್ ನೀರು ಹಾಕಿದರೆ ಬಳ ಹರ್ಕೊಂಡು ಹೋಗ್ಬಿಡುತ್ತೆ. ಅಂದರೆ ಈ ಮಣ್ಣಿನಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಇರೋದಿಲ್ಲ ಮತ್ತು ಬೇಗ ಆರ್ದ್ರತೆ ಕಡಿಮೆ ಆಗುತ್ತದೆ. ಈ ಮಣ್ಣಿನಲ್ಲಿ ಬೆಳೆಯಬಹುದಾದಂಥ ಬೆಳೆಗಳು ಸಜ್ಜೆ, ಖರ್ಜೂರ ಇತ್ಯಾದಿ. ಭಾರತದ ವಾಯುವ್ಯ ಭಾಗದ ರಾಜಸ್ಥಾನ್, ಪಂಜಾಬ್, ಹರಿಯಾಣ ಮತ್ತು ಪಶ್ಚಿಮದ ಗುಜರಾತಿನ ಕಚ್ ಪ್ರದೇಶ ಮತ್ತು ಅರಾವಳಿ ಶ್ರೇಣಿಯ ಪಶ್ಚಿಮ ಭಾಗದಲ್ಲಿ ಈ ಮಣ್ಣು ಕಂಡುಬರ್ತದೆ. ನೆಕ್ಸ್ಟ್ ಪರ್ವತ ಮಣ್ಣನ್ನು ನೋಡಿದರೆ ಕೊಳೆತ ಜೈವಿಕ ಅಂಶಗಳನ್ನು ಅಧಿಕ ಪ್ರಮಾಣದಲ್ಲಿ ಈ ಮಣ್ಣು ಹೊಂದಿದೆ. ಪರ್ವತಗಳಲ್ಲಿ ನಿರ್ಮಾಣಗೊಂಡಂಥ ಈ ಮಣ್ಣು ಇಳಿಜಾರಿನ ಮೈದಾನಕ್ಕೆ ಇಳಿದು ಬರ್ತದೆ. ಇದು ಸಾರಜನಕ ಮತ್ತು ಸಾವಯವ ಅವಶೇಷಗಳನ್ನು ಬಹಳ ಒಳಗೊಂಡಿರ್ತದೆ. ಕಾಫಿ ಮತ್ತು ಚಹಾ, ಸಾಂಬಾರು ಪದಾರ್ಥಗಳು ಮತ್ತು ಹಣ್ಣುಗಳಿಗೆ ಈ ಮಣ್ಣು ಅತ್ಯಂತ ಸೂಕ್ತವಾಗಿರ್ತಕ್ಕಂಥದ್ದು. ಹಿಮಾಲಯದ ಪಾದಬೆಟ್ಟಗಳು, ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಬಿಹಾರ್, ಪಶ್ಚಿಮ ಬಂಗಾಳ ಪರ್ವತ ಪ್ರದೇಶದಲ್ಲಿ ಈ ಮಣ್ಣು ಹಂಚಿಕೆಯಾಗಿದೆ.